ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಆಲ್ ಅರೌಂಡ್ ಅಸ್. ನೋಡಿ, ಈ ವರ್ಷದ ದಸರಾ ಹಬ್ಬ ಪ್ರಾರಂಭ ಆಗೋದು ಸೆಪ್ಟೆಂಬರ್ 22ನೇ ತಾರೀಕು. ನವರಾತ್ರಿ ಶುರುವಾಗುತ್ತೆ. 9 ದಿನಗಳ ಕಾಲ ಶರನ್ನವರಾತ್ರಿ ಇರುತ್ತೆ. ದಸರಾ ಅಂದಾಗ ನಮಗೆ ನೆನಪಾಗೋದು ಮೈಸೂರಿನ ಅರಮನೆ, ಚಿನ್ನದ ಅಂಬಾರಿ. ನೋಡಿ, 100 kgಗೂ ಹೆಚ್ಚಾಗಿ ಭಾರ ಇರೋ ಚಿನ್ನದ ಅಂಬಾರಿ ಹಾಗೂ ತಾಯಿ ಚಾಮುಂಡೇಶ್ವರಿ ದೇವಿ. ತಾಯಿ ಚಾಮುಂಡೇಶ್ವರಿ ದೇವಿ ಚಿನ್ನದ ಅಂಬಾರಿಯಲ್ಲಿ ಕುಳಿತು ಮೈಸೂರು ತುಂಬ ಎಲ್ಲ ಮೆರವಣಿಗೆ ಮಾಡ್ತಾರೆ. ಇದು ಮೈಸೂರಿನ ತುಂಬ ವಿಶೇಷವಾದ ಹಬ್ಬ. ಇದು ಎಷ್ಟೋ ವರ್ಷಗಳಿಂದ ಮೈಸೂರು ಮಹಾರಾಜರ ಪೂರ್ವಜರಿಂದ ನಡೆಸಿಕೊಂಡು ಬಂದಿರೋ ಹಬ್ಬ ಇದು. ಹಾಗಾಗಿ ಮೈಸೂರು ಮಹಾರಾಜರು ತುಂಬ ಒಂಥರ ಉತ್ಸವದ ರೀತಿಯಲ್ಲಿ ಮೈಸೂರು ದಸರಾ ಹಬ್ಬನ ಆಚರಿಸ್ತಾರೆ. ನೋಡಿ, ಮಹಿಷಾಸುರ ನೋಡಿ ಹೇಗಿದ್ದಾನೆ. ಮೈಸೂರು ದಸರಾ ಅಂದ ತಕ್ಷಣ ಮಹಿಷಾಸುರ ನೆನಪಾಗ್ತಾನೆ. ಮಹಿಷಾಸುರ ಒಬ್ಬ ರಾಕ್ಷಸ, ಬ್ರಹ್ಮನಿಂದ ವರ ಪಡೆದಿದ್ದಂತೆ ತನಗೆ ಯಾರಿಂದಲೂ ಸಾವು ಆಗಕೂಡದು ಅಂತ. ಆಗ ಬ್ರಹ್ಮ ಆಯಿತು, ಒಂದು ಹೆಣ್ಣಿನ ಕೈಯಲ್ಲಿ ನೀನು ಸಾಯುತ್ತೀಯ ಅಂತ ಹೇಳಿದಾಗ ರಾಕ್ಷಸ ಅಯ್ಯೋ ಯಾವ ಹೆಣ್ಣು ನನಗೇನು ಮಾಡ್ತಾಳೆ ಅಂದ್ಕೊಂಡು ನಿಶ್ಚಿಂತೆ ಆಗಿದ್ದ. ಆಗ ತಾಯಿ ದೇವಿ ಚಾಮುಂಡೇಶ್ವರಿ ಎಲ್ಲರ ದೇವತೆಗಳೆಲ್ಲರ ಶಕ್ತಿಯನ್ನು ಪಡೆದು ಈ ಮಹಿಷಾಸುರನನ್ನು ವಧೆ ಮಾಡಿದ್ಲಂತೆ. ಈಶ್ವರನಿಂದ ತ್ರಿಶೂಲ, ಆಮೇಲೆ ಚಕ್ರ, ವಿಷ್ಣುವಿನಿಂದ ಚಕ್ರ, ತಾಯಿ ಗೌರಿಯಿಂದ ಎಲ್ಲ ದೇವತೆಗಳಿಂದ ವರ ಪಡೆದು ಎಲ್ಲರ ಆಯುಧಗಳನ್ನು ದೇವಿಗೆ ಎಲ್ಲರೂ ಮುಡುಪಾಗಿಸಿ ದೇವಿಗೆ ಎಲ್ಲ ಆಯುಧಗಳನ್ನು ಕೊಟ್ಟು ದೇವಿಗೆ ಎಲ್ಲರೂ ಸಹಾಯ ಮಾಡಿದರಂತೆ. ಹಾಗಾಗಿ ತಾಯಿ ಚಾಮುಂಡೇಶ್ವರಿ ದೇವಿ ಮಹಿಷಾಸುರನ ವಧೆ ಮಾಡಿದ್ಲು. ಎಲ್ಲರಿಂದ ಆಯುಧವನ್ನು ಸ್ವೀಕರಿಸಿದ ದೇವಿ ಮಹಿಷಾಸುರನ ವಧೆ ಮಾಡಿ ಆ ಒಂದು ವಿಜಯೋತ್ಸವವನ್ನೇ ಇವಾಗ ನವರಾತ್ರಿಯನ್ನಾಗಿ ಆಚರಿಸ್ತಾರೆ. ದೇವಿ 9 ದಿನಗಳ ಕಾಲ ಈ ರಾಕ್ಷಸನ ಜೊತೆ ಯುದ್ಧ ಮಾಡಿ, ಮಹಿಷಾಸುರನ ಜೊತೆ ಯುದ್ಧ ಮಾಡಿ ಅವನನ್ನು ಸಂಹಾರ ಮಾಡಿದ್ಲು. ಮಹಿಷಾಸುರ ರಾಕ್ಷಸ ಇದ್ದಕ್ಕಿದ್ದ ಹಾಗೆ ಕೋಣನ ಒಂದು ರೂಪನ ತಾಳ್ತಾನೆ, ಎಮ್ಮೆಯ ರೂಪ. ಆಗ ಆ ರೂಪದಲ್ಲೇ ಅವನನ್ನು ಸಾಯಿಸ್ತಾಳೆ ದೇವಿ. ಹಾಗಾಗಿ ದೇವಿ 9 ದಿನಗಳ ಕಾಲ ಹೋರಾಡಿ 10ನೇ ದಿನ ವಿಜಯ ಪಡಿತಾಳೆ ಅಸುರನನ್ನು ಸಾಯಿಸಿ. ಅದಕ್ಕೆ ವಿಜಯದಶಮಿ ಅಂತ ಆಚರಣೆ ಮಾಡ್ತಾರೆ. 10ನೇ ದಿನ ವಿಜಯದಶಮಿ ಅಂತ. ಆ ದಿನ ಮೈಸೂರಿನಲ್ಲಿ ತುಂಬ ಸಂಭ್ರಮವಿರುತ್ತೆ. ರೋಡಿನ ತುಂಬ ಮೈಸೂರಿನ ರೋಡ್ಗಳಲ್ಲೆಲ್ಲ ಮೆರವಣಿಗೆ ಮಾಡಿಕೊಂಡು ದೇವಿಯ ಉತ್ಸವವನ್ನು ಮಾಡ್ತಾರೆ. ಅಂಬಾರಿ ಹೊತ್ತ ಆನೆ ಅರಮನೆಯಿಂದ ಪಂಚಿನ ಕವಾಯತು ನಡೆಯುವವರೆಗೂ ಅಲ್ಲಿಯವರೆಗೂ ಮೆರವಣಿಗೆಯಲ್ಲಿ ಆನೆಯ ಮೇಲೆ ದೇವಿಯನ್ನು ಕೂರಿಸಿಕೊಂಡು ಕರ್ಕೊಂಡು ಹೋಗ್ತಾರೆ. ನೋಡಿ, ಆನೆಗಳು ಎಷ್ಟು ಸುಂದರವಾಗಿ ಶೃಂಗಾರ ಮಾಡಿರ್ತಾರೆ ಅಂದರೆ ಆನೆಗಳಿಗೆ ಎಲ್ಲ ಬಂಗಾರದ ಕಿರೀಟಗಳು, ಅದಕ್ಕೆಲ್ಲ ಆಭರಣಗಳು, ಅದಕ್ಕೆ ಮೈ ಮೇಲೆಲ್ಲ ವಿಭೂತಿಯಿಂದ ಎಲ್ಲ ಒಂಥರ ರಂಗೋಲಿಗಳನ್ನು ಬರೆದು ಚಿತ್ರಗಳನ್ನು ಬಿಡಿಸಿ ಆನೆಯನ್ನು ಶೃಂಗಾರ ಮಾಡಿ ಅದರ ಮೇಲೆ ಒಂದು ಛತ್ರಿ ಅಂತ ಒಂದು ಇದು ಇರುತ್ತೆ, ಛತ್ರಿ ಥರ ಇರುತ್ತೆ. ಅದು ಒಂದು ಕೊಡೆ ಹಾಗೆ ಅದನ್ನು ದೇವಿಯ ತಲೆಯ ಮೇಲೆ ಛತ್ರಿಯನ್ನು ಅದು ಇಟ್ಟಿರುತ್ತಾರೆ. ರೋಡುಗಳಲ್ಲೆಲ್ಲ ದೀಪಗಳಿಂದ ಅಲಂಕಾರ ಮಾಡಿರ್ತಾರೆ. ಎಲ್ಲ ಕಡೆ ಲೈಟೆಲ್ಲ ಹಾಕಿರ್ತಾರೆ. ಬಣ್ಣದ ಲೈಟ್ಗಳು ಜಗಮಗ ಅಂತಿರುತ್ತೆ. ಮೈಸೂರಿನಲ್ಲಿ ದಸರಾ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಬಣ್ಣದ ಬಲ್ಬ್ಗಳನ್ನೆಲ್ಲ ಹಾಕಿ ಕಲರ್ಫುಲ್ಲಾಗಿ ಮಾಡಿರ್ತಾರೆ. ನೋಡಿ, ಈ ಥರ ಟೆಂಟ್ ಥರ ಮಾಡಿ ಇದನ್ನು ಗೋಪುರ ಥರ ಹಾಗೆ ಮಾಡಿರ್ತಾರೆ. ಬಣ್ಣದ ಲೈಟ್ಗಳಿಂದ ಎಲ್ಲ ಸಿಂಗಾರ ಮಾಡಿರ್ತಾರೆ. ನೋಡಿ, ಆನೆಗಳು ಸಹ ಎಷ್ಟು ಚೆನ್ನಾಗಿ ಶೃಂಗಾರಗೊಂಡೆ, ಹೂವು ಅಲಂಕಾರ ಎಲ್ಲ ಇರುತ್ತೆ. ದೇವಿ ಚಾಮುಂಡೇಶ್ವರಿ ಸಿಂಹವಾಹಿನಿಯಾಗಿ ಬಂದು ಮಹಿಷಾಸುರನನ್ನು ಸಾಯಿಸ್ತಾಳೆ. ಇದು ನೋಡಿ, ಪಟಾಕಿ ಸಿಡಿಸಿ ಜನ ಸಂಭ್ರಮ ಮಾಡ್ತಾರೆ. ಇನ್ನೊಂದು ಪುರಾಣದ ಪ್ರಕಾರ ರಾವಣನ ಮೇಲೆ ಯುದ್ಧಕ್ಕೆ ಹೋಗುವಾಗ ದೇವಿಯನ್ನು 9 ದಿನ ಪೂಜೆ ಮಾಡಿ ಆಮೇಲೆ ರಾವಣನನ್ನು ಸಾಯಿಸಿದ್ದು ಅಂತ ಹೇಳಲಾಗುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.